ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ಡ್ರಾಪ್ ಶಿಪ್ಪಿಂಗ್ ಮಾಡಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ಶಾಪಿಫೈ ಅಲ್ಲಿ ಅಕೌಂಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೆ. ಸೊ ಅದರಲ್ಲಿ ನಾವೇನಪ್ಪ ಅಂತಂದ್ರೆ ಇವಾಗ ಶಾಪಿಫೈ ಅಕೌಂಟ್ ಏನೋ ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ಅದರಲ್ಲಿ ವೆಬ್ಸೈಟ್ ಅನ್ನ ಯಾವ ತರ ನಾವು ಕಂಪ್ಲೀಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಸೊ ವೆಬ್ಸೈಟ್ ಯಾವ ತರ ಡಿಸೈನ್ ಮಾಡ್ಕೊಳ್ಳೋದು, ಪ್ರಾಡಕ್ಟ್ ಯಾವ ತರ ಹಾಕೋದು, ಅದೇ ರೀತಿಯಾಗಿ ಆ, ನಮ್ಮ ಒಂದು ಪೇಮೆಂಟ್ಸ್ ಯಾವ ತರ ಬರುತ್ತೆ, ಸೊ ಪೇಮೆಂಟ್ಸ್ ಲಿಂಕ್ಗಳನ್ನ ಯಾವ ತರ ಹಾಕೋದು, ಸೊ ಇದೆಲ್ಲ ಒಂದು ಬರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಡ್ರಾಪ್ ಶಿಪ್ಪಿಂಗ್ ಮಾಡೋಂಥವ್ರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಹಾಗಂತಂದ್ರೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗಂತಂದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಶಾಪಿಫೈ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಸೊ ಡ್ರಾಪ್ ಶಿಪ್ಪಿಂಗ್ ಮಾಡಬೇಕು ಅಂತ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಸೊ ಕ್ರಿಯೇಟ್ ಮಾಡಿಕೊಂಡು ನಾವು ಪೇಮೆಂಟ್ ಕೂಡ ಮಾಡಿಕೊಂಡು ಡ್ಯಾಶ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಅಂದ್ರೆ ಡ್ಯಾಶ್ ಬೋರ್ಡ್ ನಮಗೆ ಬಂದಿತ್ತು. ಸೊ ಆ ಡ್ಯಾಶ್ ಬೋರ್ಡ್ ಇಂದ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಡ್ಯಾಶ್ ಬೋರ್ಡ್ ಯಾವ ತರ ಬರುತ್ತೆ ಅನ್ನೋದನ್ನ ನೀವು ನೋಡ್ಬೇಕಂತಂದ್ರೆ ಅಥವಾ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಂತಂದ್ರೆ ನೀವು ಹಳೆ ವಿಡಿಯೋನ ನೋಡ್ಬೇಕಾಗುತ್ತೆ. ಸ್ನೇಹಿತರೆ, ನೋಡ್ಬೋದು ಇಲ್ಲಿ ನಾವು ಶಾಪಿಫೈ ಡ್ಯಾಶ್ ಬೋರ್ಡ್ ಇದು. ಸೊ ಡ್ಯಾಶ್ ಬೋರ್ಡ್ ನಮ್ದು ಲಾಸ್ಟ್ ಟೈಮ್ ಬಂದಿತ್ತು, ಅದನ್ನ ನಿಮ್ಗೆ ತೋರಿಸಿದ್ದೆ. ಸೊ ಅದಕ್ಕೂ ಇಲ್ಲೇ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಈ ತರ ಡ್ಯಾಶ್ ಬೋರ್ಡ್ ಇರುತ್ತೆ. ಸೊ ನಮಗೆ ಫಸ್ಟ್ ಬರೋದು ಏನಂತಂದ್ರೆ ನಮ್ಮ ವೆಬ್ಸೈಟ್ ಥೀಮ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ವೆಬ್ಸೈಟ್ ಅನ್ನ ಹೆಸರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ಗೆ ಬನ್ನಿ. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಸೆಟ್ಟಿಂಗ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ನಾವು ಮಾಡಬೇಕಾಗುತ್ತೆ. ಸೊ ಆ ಸೆಟ್ಟಿಂಗ್ಸ್ಗಳು ಏನೇನು ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಜನರಲ್ ಅಲ್ಲಿ ಇದೆ. ಸೊ ಜನರಲ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಸ್ಟೋರ್ ಹೆಸರು, ನಿಮ್ಮ ಸ್ಟೋರ್ ಇಮೇಲ್ ಮತ್ತೆ ಸ್ಟೋರ್ ಫೋನ್ ಅನ್ನ ಕೇಳುತ್ತೆ. ಸೊ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಸೊ ಅಂದ್ರೆ ಸ್ಟೋರ್ ಹೆಸರು ಇಲ್ಲಿ ನಿಮಗೆ ಬರುತ್ತೆ. ಸೊ ಅದಾದ್ಮೇಲೆ ಅಡ್ರೆಸ್ ಕೇಳುತ್ತೆ, ನೆಕ್ಸ್ಟು ಕರೆನ್ಸಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಅದೇ ರೀತಿಯಾಗಿ ಯೂನಿಟ್ ಸಿಸ್ಟಮ್ ಯಾವ್ದು ಇರಬೇಕು, ಮೆಟ್ರಿಕ್ ಸಿಸ್ಟಮ್ ಇರಬೇಕಾ, ಯಾವ್ದು ಇರಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಮೆಟ್ರಿಕ್ ಸಿಸ್ಟಮಲ್ಲೇ ಇರುತ್ತೆ. ನೆಕ್ಸ್ಟು ಯೂನಿಟ್ ವೇಟ್ ಯಾವುದ್ರಲ್ಲಿ ಇರಬೇಕು, ಕಿಲೋಗ್ರಾಮ್ ಅಥವಾ ಗ್ರಾಮಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಟೈಮ್ ಝೋನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮಿಕ್ಕಿದ್ದೆಲ್ಲ ಏನೋ ಚೇಂಜಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಫೈನಲ್ ಆಗಿ ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಸ್ಟೋರ್ ಅಂದರೆ ಸೆಟ್ಟಿಂಗ್ಸಲ್ಲಿ ಸ್ಟೋರ್ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಬೇಕಾಗಿರೋದು ಏನಪ್ಪ ಅಂತಂದ್ರೆ ನಮ್ಮ ವೆಬ್ಸೈಟ್ಗೆ ಥೀಮ್. ಸೊ ಥೀಮ್ ಸೆಲೆಕ್ಟ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ಬೋದು ಆನ್ಲೈನ್ ಸ್ಟೋರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ಥೀಮ್ಸ್ ಅಂತ ಬಂದ್ಬಿಡುತ್ತೆ. ಸೊ ಥೀಮ್ಸಲ್ಲಿ ನಿಮಗೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಥೀಮ್ಸ್ಗಳು ಯಾವ್ದ್ಯಾವ್ದಿದೆ ಇಲ್ಲೆಲ್ಲ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಕೆಲವೊಂದು ಫ್ರೀ ಥೀಮ್ಸ್ಗಳು ಬರುತ್ತೆ, ಕೆಲವೊಂದು ಪೇಡ್ ಥೀಮ್ಸ್ಗಳು ಬರುತ್ತೆ. ಸೊ ನಿಮಗೆ ಯಾವುದು ಬೇಕು ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನಾನು ಥೀಮನ್ನು ಯೂಸ್ ಮಾಡ್ತಿರೋವಂಥದ್ದು, ಇಲ್ಲಿ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅದು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಥೀಮ್ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ನಿಮ್ಗೆ ಯಾವ ಥೀಮ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ಕಸ್ಟಮೈಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಥೀಮನ್ನು ನಿಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸೇಷನ್ ನೀವು ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಹೆಸರಾಗಿರ್ಬೋದು, ಇಲ್ಲಿ ಕ್ಯಾಟ್ಲಾಗ್ಸ್ ಅದು ಇದೆಲ್ಲ ಬರುತ್ತೆ, ಇಮೇಜಸ್ ಬರುತ್ತೆ. ಸೊ ಇಲ್ಲಿ ಜಸ್ಟ್ ಸಿಂಪಲ್ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಮೇಜಸ್ ಬೇಕಂತಂದರೆ ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಪ್ರಾಡಕ್ಟ್ಸ್ಗಳಿರುತ್ತೆ. ಸೊ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಹೆಡ್ಡರಲ್ಲಿ. ಸೊ ಮೇನ್ ಮೆನು, ಮೆಗಾ ಮೆನು ಯಾವ್ದ್ಯಾವ್ದಿದೆ ನಿಮಗೆಲ್ಲ ಕಂಪ್ಲೀಟಾಗಿ ನಿಮಗೆ ವರ್ಡ್ ಪ್ರೆಸ್ ಬರ್ತಿತ್ತು ಅಂತಂದರೆ ನೀವು ಈಸಿಯಾಗಿ ಇದನ್ನು ಚೇಂಜಸ್ ಮಾಡ್ಕೋಬೋದು. ಸೊ ಕೆಳಗಡೆ ಪ್ರಾಡಕ್ಟ್ಸ್ಗಳನ್ನು ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ನೋಡ್ಬೋದು, ನೀವು ಸಿಂಪಲ್ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಕಲೆಕ್ಷನ್ಸ್ ಕೇಳುತ್ತೆ. ಸೊ ಹೋಮ್ ಪೇಜ್ ಕಲೆಕ್ಷನ್ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನನ್ನ ಪ್ರಾಡಕ್ಟ್ಸ್ ಎಲ್ಲ ಹೋಮ್ ಪೇಜಲ್ಲಿ ಇದೆ. ಸೊ ಇನ್ ಕೇಸ್ ನೀವು ಇಲ್ಲಿ ಏನಾದರೂ ಹಾಕೋಬೇಕಂತಪ್ಪ ಅಂದರೆ ಕ್ಲಿಕ್ ಮಾಡ್ಕೊಳ್ಳಿ, ಅದನ್ನು ನೀವು ಎಡಿಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಶಾಪ್ ಬೈ ಕ್ಯಾಟಗರೀಸ್ ಅಂತ ಇದನ್ನು ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ಚೇಂಜ್ ಮಾಡಬೇಕಪ್ಪ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಕ್ರಿಯೇಟ್ ಕಲೆಕ್ಷನ್ ಅಂತ ಇರುತ್ತೆ, ಹೋಮ್ ಪೇಜ್ ಅಂತ ಬರುತ್ತೆ. ಸೊ ಅದನ್ನು ನೀವು ಈ ರೀತಿ ಕ್ರಿಯೇಷನ್ಸ್ ಮಾಡ್ಕೋಬೋದು. ಸೊ ಅದೇ ರೀತಿ ನೀವು ಅರೈವಲ್ಸ್, ಸೊ ಇದು ಆಟೋಮೆಟಿಕಲಿ ಬರುತ್ತೆ. ನೀವು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕಲೆಕ್ಷನ್ ನೀವು ಹೋಮ್ ಪೇಜ್ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಸಾಕು. ಅದಾದಮೇಲೆ ಕೆಳಗಡೆ ಇನ್ ಕೇಸ್ ನೀವು ಪೇಜಸನ್ನು ಕ್ರಿಯೇಟ್ ಮಾಡಿಕೊಂಡು ಮೆನ್ಯುವಲ್ಲಿ ಹಾಕೊಂಡಿದ್ರಪ್ಪ ಅಂತಂದರೆ ಮೆನುನ ನೀವು ಇಲ್ಲಿ ಹಾಕ್ಬೋದು. ಸೊ ಈ ರೀತಿ ಇದನ್ನೇನಪ್ಪ ಅಂತಂದರೆ ಕಸ್ಟಮೈಸೇಷನ್ ನೀವು ಮಾಡ್ಬೋದು. ಸೊ ನೆಕ್ಸ್ಟು ನಾವು ಇವಾಗ ಇದೆಲ್ಲ ಆಯಿತು. ಸೊ ಪ್ರಾಡಕ್ಟ್ಸ್ ಆ್ಯಡ್ ಮಾಡಬೇಕಂತಂದರೆ ನೋಡ್ಬೋದು, ಪ್ರಾಡಕ್ಟ್ಸ್ ಮೇಲೆ ಬನ್ನಿ. ಪ್ರಾಡಕ್ಟ್ಸ್ ಮೇಲೆ ಬಂದ್ರಪ್ಪ ಅಂತಂದರೆ ನಿಮ್ಮದೇ ಆದಂಥ ಪ್ರಾಡಕ್ಟ್ಸನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿರುವಂಥ ಅಷ್ಟು ಏನೇನು ಕೇಳುತ್ತೆ ಅಷ್ಟು ನೀವು ಫಿಲ್ ಮಾಡಿ, ಫೋಟೋಸನ್ನು ಹಾಕಿ,
ಎಲ್ಲನೂ ಹಾಕಿ ಆದಮೇಲೆ ಫೈನಲ್ ಸೇವ್ ಮಾಡಿದ್ರಿ ಅಂತಂದರೆ ನಿಮ್ಮ ಪ್ರಾಡಕ್ಟ್ ಆ್ಯಡ್ ಆಗುತ್ತೆ. ಸೊ ಪ್ರಾಡಕ್ಟ್ ಆ್ಯಡ್ ಆಗೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡ್ರಾಪ್ ಶಿಪ್ಪಿಂಗ್ ಮಾಡ್ತಾ ಇದ್ರಿ ಅಂತಂದರೆ ಪ್ರಾಡಕ್ಟ್ ನಾವು ಆ್ಯಡ್ ಮಾಡೋ ಅವಶ್ಯಕತೆ ಬರಲ್ಲ. ಸೊ ಬೇರೆ ಸ್ಟೋರ್ ಕನೆಕ್ಟ್ ಆಗುತ್ತೆ. ಸೊ ಆ ಸ್ಟೋರ್ ಕನೆಕ್ಟ್ ಆದ ಮೇಲೆ ಅಲ್ಲಿರುವಂಥ ಪ್ರಾಡಕ್ಟನ್ನು ನೀವು ಪುಷ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕಲಿ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗಂತಂದರೆ ಪ್ರಾಡಕ್ಟಿನ ಯಾವ ಥರ ಡ್ರಾಪ್ ಶಿಪ್ಪಿಂಗ್ ಪ್ರಾಡಕ್ಟನ್ನು ಯಾವ ಥರ ಹಾಕೋದು ನಿಮಗೆ ವೀಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ, 100% ನಾನು ವೀಡಿಯೋ ಮಾಡಿಬಿಟ್ಟು ಕೊಡ್ತೀನಿ. ಸೊ ಇವಾಗ ಇನ್ನೊಂದು ಏನು ಮಾಡೋಣ ಅಂತಂದರೆ ಪೇಮೆಂಟ್ಸ್. ಸೊ ಪೇಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೇಮೆಂಟ್ ಸ್ಟಾರ್ಟಿಂಗಲ್ಲಿ ನೀವು ಕ್ಯಾಶ್ ಆನ್ ಡೆಲಿವರಿ ಆನ್ ಮಾಡ್ಕೊಳ್ಳಿ, ಅಷ್ಟು ಸಾಕು. ಸೊ ಕ್ಯಾಶ್ ಆನ್ ಡೆಲಿವರಿ ಆನ್ ಮಾಡಿಕೊಂಡು ನೀವು ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಸೆಟ್ಟಿಂಗ್ಸ್ ಮೇಲೆ ಬನ್ನಿ. ಸೆಟ್ಟಿಂಗ್ಸ್ ಮೇಲೆ ಬಂದಾದ ಮೇಲೆ ನಿಮಗೆ ಇಲ್ಲಿ ಪೇಮೆಂಟ್ಸ್ ಅಂತ ಸಿಗುತ್ತೆ ನೋಡ್ಬೋದು. ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ನೋಡ್ಬೋದು ಮಾಹಿತಿ ಸಿಗುತ್ತೆ. ಇಲ್ಲಿ ನೀವು ಮ್ಯಾನ್ಯುವಲ್ ಪೇಮೆಂಟ್ಸನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಶ್ ಆನ್ ಡೆಲಿವರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೋಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಇದು ಮಾಡಿದ್ರಿ ಅಂತಂದರೆ ಆಟೋಮೆಟಿಕಲಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲಿಗೆ ನಿಮಗೆ ಆ್ಯಡ್ ಆಗುತ್ತೆ. ಸೊ ನನ್ನ ಒಂದು ಸ್ಟೋರನ್ನು ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಸ್ಟೋರ್ ಇಲ್ಲಿ ನೋಡ್ಬೋದು, ನನ್ನ ಈ ಒಂದು ಸ್ಟೋರನ್ನು ನಾನು ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಸೊ ಇದು ಯಾವುದು ನನ್ನ ಪ್ರಾಡಕ್ಟ್ಸ್ ಅಲ್ಲ. ಸೊ ಇದೆಲ್ಲ ಡ್ರಾಪ್ ಶಿಪ್ಪಿಂಗ್ ಪ್ರಾಡಕ್ಟ್ಸ್ ನಾನು ಆ್ಯಡ್ ಮಾಡಿರುವಂಥದ್ದು. ಸೊ ಇಲ್ಲಿ ನಾನು ಕ್ಯಾಟ್ಲಾಗ್ಗೆ ಹೋಗ್ತೀನಿ. ಸೊ ಕ್ಯಾಟ್ಲಾಗ್ಗೆ ಹೋದೆ ಅಂತಂದರೆ ಎಲ್ಲ ಡ್ರಾಪ್ ಶಿಪ್ಪಿಂಗ್ ಪ್ರಾಡಕ್ಟ್ಸ್ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸಿಂಪಲ್ ಆಗಿರುವಂಥ ಟ್ರೆಂಡಿಂಗ್ ಪ್ರಾಡಕ್ಟ್ಸ್ಗಳನ್ನ ಮಾತ್ರ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಈ ರೀತಿ ನೀವೇನಪ್ಪ ಅಂತಂದರೆ ಸೆಟ್ ಮಾಡ್ಕೋಬೋದು. ಸೊ 100% ಆಗಿ ನೀವು ಸೆಟ್ ಮಾಡ್ಕೊಂಡ್ರಿ ಅಂತಂದರೆ ನೆಕ್ಸ್ಟು ನೀವು ಇಷ್ಟು ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಪ್ರಾಡಕ್ಟ್ಸನ್ನು ಯಾವ ಥರ ನಾವು ಇದು ಮಾಡ್ಬೋದು ಡ್ರಾಪ್ ಶಿಪ್ಪಿಂಗ್ದು, ಸೊ ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬರುವಂಥ ವೀಡಿಯೋಸ್ಗಳಲ್ಲಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಏನಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.